ರಾಜ್ಯದಲ್ಲಿ ಕರೋನಾ ಆತಂಕ ಹೆಚ್ಚಾಗ್ತಾ ಇರೋ ಬೆನ್ನಲ್ಲೇ ಮೊದಲ ಬಲಿಯಾಗಿದೆ ಕರೋನಾಗೆ. ಚಾಮರಾಜಪೇಟೆಯ 64 ವರ್ಷದ ವ್ಯಕ್ತಿ ಕರೋನಾಗೆ ಬಲಿಯಾಗಿದ್ದಾರೆ. ಇವರು ಡಿಸೆಂಬರ್ 14ನೇ ತಾರೀಕಿಗೆ ಸಾವನ್ನಪ್ಪಿದ್ದಾರೆ. ಇವರಿಗೆ ಟಿಬಿ, ಶ್ವಾಸಕೋಶದ ಸಮಸ್ಯೆ ಸೇರಿದಂತೆ ಕರೋನಾ ಪಾಸಿಟಿವ್ ಕೂಡ ಇತ್ತು. ಕುಟುಂಬಸ್ಥರೆಲ್ಲರೂ ಕೂಡ ಈಗ ಟೆಸ್ಟ್ ಮಾಡಿಸಿದ್ದಾರೆ, ಬಟ್ ಸದ್ಯಕ್ಕೆ ನೆಗೆಟಿವ್ ಬಂದಿದೆ. ಆದ್ರೂ ಕುಟುಂಬದ 5 ಜನ ಕ್ವಾರಂಟೈನ್ ಅಲ್ಲಿ ಇದ್ದಾರೆ. ತೀರಾ ಹತ್ತಿರದಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದವರು. ಜಿನೋಮಿಕ್ ಸೀಕ್ವೆನ್ಸ್ಗೆ ಮೃತ ವ್ಯಕ್ತಿಯ ಸ್ಯಾಂಪಲ್ ರವಾನೆ ಮಾಡಲಾಗಿದೆ. ಕಾರಣ ಯಾವ ಕರೋನಾ ರೂಪಾಂತರಿಯಾಗಿರುವಂತದ್ದ, ಅಂದ್ರೆ ಹೊಸದಾಗಿ ಬರ್ತಾ ಇದೆಯಲ್ಲ JN1 ಅಂತ, ಅದಾ ಅಥವಾ ಯಾವ ಕರೋನಾ ಅಂತ ತಿಳಿದುಕೊಳ್ಳೋಕೆ ಮುಂದಿನ 5 ದಿನದಲ್ಲಿ ವ್ಯಕ್ತಿಯ ರಿಪೋರ್ಟ್ ಕೂಡ ಬರುತ್ತೆ. ಕೇರಳದಲ್ಲಿ ಈಗಾಗಲೇ ಒಬ್ರಿಗೆ ಬಂದಿತ್ತು. ನಮ್ಮ ರಾಜ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಬಟ್ ಯಾವ ಕರೋನಾ, ಯಾವ ತಳಿ ಅನ್ನೋದು ಗೊತ್ತಾಗಬೇಕಿದೆ. ಕರ್ನಾಟಕದ ಇದುವರೆಗೂ ಒಂದಾಗಿದೆ. ಅವರು 64 ವರ್ಷ ಇರುವಂತ ಒಬ್ಬ ಮಹಿಳೆ, ಮೇಲ್ ಪುರುಷ. ಅದು 3 ದಿವಸ ಆಯ್ತು. 15 ಡಿಸೆಂಬರ್ 5 ದಿವಸ ಆಯ್ತು ಇವತ್ತಕ್ಕೆ. 5 ಮೇಲು ಅವರೊಬ್ಬರು ತೀರೋಗಿದ್ದಾರೆ. ಅವರಿಗೆ JN1 ಅಂತ ನಮ್ಗೆ ಇದನ್ನು ಗೊತ್ತಾಗಿಲ್ಲ. ಆದರೆ ಅದು ಏನಂತ ಹೇಳಿದ್ರೆ ಅವ್ರಿಗೆ ತೀರೋಗಿರೋದು COVID-19 ಕೂಡ ಪಾಸಿಟಿವ್ ನಿಮೋನಿಯಾ ಇತ್ತು ಅವ್ರಿಗೆ. ಅದು ಕೂಡ ಬಂದಿದೆ. ಮಲ್ಲಿಗೆ ಆಸ್ಪತ್ರೆ ತೀರೋದು ಅವರು. ನೇಟಿವ್ ಚಾಮರಾಜಪೇಟೆ ಬೆಂಗಳೂರು. ನೇಮ್ ಹೇಳಕ್ಕಾಗಲ್ಲ ನಾವು. ಚಾಮರಾಜಪೇಟೆ ಬೆಂಗಳೂರು. ಸೊ ನಮ್ಮಲ್ಲಿ ಒಬ್ಬರಾಗಿದೆ 5 ದಿವಸದ ಹಿಂದೆ. ಬಟ್ ಬಹಳಷ್ಟು ಕೋಮಾರ್ಬಿಡಿಟೀಸ್ ಅವರಲ್ಲಿ ಇತ್ತು. ಸೊ ಒಟ್ಟಾರೆ ಏನಂತ ಹೇಳಿದ್ರೆ ಯಾರು ಭಯ ಭೀತಿಗೆ ಒಳಗಾಗಬಾರ್ದು ಅಂತ ಒಂದು. ಕರ್ನಾಟಕದ ಇದುವರೆಗೂ ಓಕೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಪವಿತ್ರ ನೀಡ್ತಾರೆ. ಪವಿತ್ರ, ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಈ ಸಲ ಕರೋನಾಗೆ ಮೊದಲನೇ ಬಲಿಯಾಗಿದೆ ಅಂತ ಆತಂಕ ಪಡೋ ವಿಚಾರನ ಅಥವಾ ಅವರಿಗೆ ಬೇರೆ ಕಾಯಿಲೆಗಳಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ಹೇಗೆ ಇದನ್ನ ಅಂದ್ಕೊಳ್ಬಹುದು ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಪವಿತ್ರ? ಕೊರೋನಾ ಸಾವಾದರೆ ಸಾಮಾನ್ಯವಾಗಿ ಆತಂಕ ಜಾಸ್ತಿಯೇ ಆಗುತ್ತೆ. ಯಾಕಂದರೆ ಕೇಸಸ್ಗಳ ಸಂಖ್ಯೆ ಹೆಚ್ಚಳವಾದ್ರೂ ಕೂಡ ಆಸ್ಪತ್ರೆಯ ದಾಖಲಾತಿ ಪ್ರಮಾಣ ಅಥವಾ ಸಾವಿನ ಪ್ರಮಾಣ ಇಳಿಕೆಯಾದರೆ ಕೊಂಚ ನಿರಾಳತೆ. ಆದರೆ ಈಗ ಕರ್ನಾಟಕದಲ್ಲಿ ಮೊದಲ ಸಾವಿನ ರಿಪೋರ್ಟ್ ಆಗಿರುವಂಥದ್ದು ಕೊಂಚ ಆತಂಕ. ಇದರ ಜೊತೆಗೆ ಅವರಿಗೆ ಯಾರು ಸಾವನ್ನಪ್ಪಿದಾರೋ ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿದ್ವು. TB ಕಾಯಿಲೆ ಇತ್ತು, ಶ್ವಾಸಕೋಶದ ಸಮಸ್ಯೆ ಆಗಿತ್ತು, ಜೊತೆಗೆ ನಿಮೋನಿಯಾ ಅಂತ ಹೇಳ್ತಾ ಇದ್ದಾರೆ. ನಿಮೋನಿಯಾ ಕೂಡ ಬಂದಿತ್ತು ಅಂತ. ಆದರೆ ಕೊರೋನಾ ಕಾರಣದಿಂದಲೇ ನಿಮೋನಿಯಾ ಬಂತ ಏನು ಅನ್ನುವಂಥದ್ದು ಇನ್ನೂ ಕೂಡ ಅಧಿಕೃತಗೊಳಿಸಿಲ್ಲ. ಆದರೆ ಅನ್ಯ ಕಾಯಿಲೆಯಿಂದ ಬಳಲ್ತಾ ಇದ್ರು 64 ವರ್ಷದ ವ್ಯಕ್ತಿ ಅನ್ನುವಂಥದ್ದು. ಸೊ ಈಗಾಗಲೇ 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಿದ್ದಾರೆ. ಜೊತೆಗೆ ಅನ್ಯ ಕಾಯಿಲೆಯಿಂದ, ಬೇರೆ ಬೇರೆ ಕಾಯಿಲೆಯಿಂದ, ಅದು ಹೃದಯ ಸಂಬಂಧಿ ಇರ್ಬೋದು, ಕಿಡ್ನಿ ಸಮಸ್ಯೆ ಇರ್ಬೋದು, BP ಸಮಸ್ಯೆ ಇರ್ಬೋದು, ಈ ರೀತಿಯ ಅನ್ಯ ಕಾಯಿಲೆಯಿಂದ, ದೀರ್ಘಕಾಲಿಕ ಕಾಯಿಲೆಯಿಂದ ಬಳಲ್ತಾ ಇರುವವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಈಗಾಗಲೇ ಮಾರ್ಗಸೂಚಿಯಲ್ಲಿ ಹೊರಡಿಸಲಾಗಿದೆ. ಅವರಿಗೆ ಮಾಸ್ಕ್ ಅನ್ನು ಕೂಡ ಕಡ್ಡಾಯಗೊಳಿಸಿದ್ದಾರೆ. ಹಾಗಾಗಿ ಇದೊಂದು ರೀತಿಯಲ್ಲಿ ಎಚ್ಚರಿಕೆಯ ಸಂದೇಶ. ಈಗಾಗಲೇ ಚಾಮರಾಜಪೇಟೆಯ ಸುತ್ತಮುತ್ತ, ಅಂದ್ರೆ ಆ ವ್ಯಕ್ತಿ ಯಾರು ಸಾವನ್ನಪ್ಪಿದಾರೋ ಅವರ ಮನೆಯವರಿಗೆ, ಜೊತೆಗೆ ಸೆಕೆಂಡರಿ ಕಾಂಟ್ಯಾಕ್ಟ್ ಆಗಿ ಅವರ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಟೆಸ್ಟಿಂಗ್ ಅನ್ನ ಮಾಡಲಾಗ್ತಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸದ್ಯದ ಮಟ್ಟಿಗೆ ಇದು ಬೆಂಗಳೂರಿಗೂ ಕೂಡ ಎಚ್ಚರಿಕೆಯ ಅಲಾರಾಮ್ ಕೂಡ ಆಗಿದೆ. ವಿದ್ಯಾ, ಥ್ಯಾಂಕ್ ಯು ಪವಿತ್ರ ತಮ್ಮ ಡೀಟೇಲ್ಸ್ಗೆ.